ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, 7ನೇ ವೇತನ ಆಯೋಗದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಚುನಾವಣಾ ಮುಗಿದ ನಂತರ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರು. ಚುನಾವಣಾ ಮುಗಿದ ನಂತರ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಮತ್ತು ಎರಡನೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಯಾವುದೇ ನಿರ್ಣಯವನ್ನು, ಶಿಫಾರಸು ಜಾರಿಯ ಬಗ್ಗೆ ಯಾವುದೇ ನಿರ್ಣಯವನ್ನು ಕೈಗೊಳ್ಳದಿರ್ತಕ್ಕಂಥದ್ದು ಬಹಳಷ್ಟು ನಿರಾಶೆಯನ್ನು ರಾಜ್ಯ ಸರ್ಕಾರಿ ನೌಕರರಲ್ಲಿ ಮೂಡಿಸಿತ್ತು. ಈಗ ಮತ್ತೆ ಈ ನಿರಾಶೆಗಳನ್ನು ಎದುರಿಸಿ ಈಗ ಒಂದು ಹೋರಾಟವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂಥ ಸಮಯದಲ್ಲಿ ಈಗ ಮತ್ತೊಂದು ಸೂಚನಾ ಪತ್ರವನ್ನು ಈಗ ಸಚಿವಾಲಯದಲ್ಲಿ ಹೊರಡಿಸಿದೆ. ಇದರಲ್ಲಿ ನಾವು ಏನಾದರೂ ನಿರೀಕ್ಷೆಯನ್ನು ಮಾಡ್ಬೋದಾ, ನಿರೀಕ್ಷೆ ಇಟ್ಕೋಬೋದಾ ನೋಡಿ. ಸಚಿವ ಸಂಪುಟ ಸಭೆ 2024ನೇ ಸಾಲಿನ 12ನೇ ಸಭೆಯ ಸೂಚನಾ ಪತ್ರ ನೋಡಿ. ದಿನಾಂಕ 15/7/2024 ಸೋಮವಾರ ಸಂಜೆ 6 ಗಂಟೆಗೆ ಸಚಿವ ಸಂಪುಟ 4ನೇ ಸಾಲಿನ 12ನೇ ಸಭೆಯನ್ನು ವಿಧಾನಸೌಧದ ಸಚಿವ ಸಂಪುಟ ಸಭಾಮಂದಿರದಲ್ಲಿ ಕರೆಯಲಾಗಿದೆ. ಸಭೆಯ ಕಾರ್ಯಸೂಚಿಯನ್ನು ಪ್ರತ್ಯೇಕವಾಗಿ ಕಳಿಸಲಾಗುವುದು ಅಂತ ಈಗ ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಅಧಿಕೃತವಾಗಿ ಒಂದು ಸೂಚನಾ ಪತ್ರವನ್ನು ದಿನಾಂಕ 5/7/2024 ಅಂದರೆ ನಿನ್ನೆ ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಅದರ ಕಾರ್ಯದರ್ಶಿ ನಿಮ್ಗೆ ಗೊತ್ತಿರ್ಬೋದು, ಆರ್ ಚಂದ್ರಶೇಖರ್ ಅವರು, ಸರ್ಕಾರದ ಜಂಟಿ ಕಾರ್ಯದರ್ಶಿ. ಈ ಸಚಿವ ಸಂಪುಟದಲ್ಲಾದರೂ ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಕನಸಾಗಿರ್ತಕ್ಕಂಥ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡುವ ನಿರ್ಣಯವನ್ನು ಕೈಗೊಳ್ತಾರ ಏನು ಅಂತ ಈಗ ಕಾತರದಿಂದ ಕಾಯುವಂಥ ಒಂದು ಸಮಯ. ಈಗ 15ನೇ ತಾರೀಕು ತನಕ ಒಂದು ಗಡುವು ಕಾಯಲೇಬೇಕಾಗಿದೆ. ನೋಡೋಣ ಸ್ನೇಹಿತರೆ. ಇದಕ್ಕೂ ಮುಂಚೆ ಮತ್ತೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಹೋಗಿ ಮತ್ತೆ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಈ ಸಭೆಯಲ್ಲಾದರೂ ಕೂಡ ನಿರ್ಣಯವನ್ನು ಕೈಗೊಳ್ಳುವಂತೆ ಮನವಿಯನ್ನು ಮಾಡ್ಕೋಬಹುದಾಗಿದೆ ಅಂತ ಹೇಳ್ತಾ ಇದ್ದೀನಿ. ಏನಾಗುತ್ತೆ ಅಂತ ಕಾದು ನೋಡೋಣ ಸ್ನೇಹಿತರೆ. 15ನೇ ತಾರೀಕಿಗೆ ಮುಖ್ಯಮಂತ್ರಿಯವರ ಮನಸ್ಸು ಯಾವ ರೀತಿ ಚೇಂಜ್ ಆಗುತ್ತೆ ಕಾದು ನೋಡಿ. ಮತ್ತೆ ಮುಂದಿನ ವಿಡಿಯೋಲಿ ನಾನು ಬಹಳಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ. ನಮಸ್ಕಾರ.